ಇಂದಿನಿಂದ ರಾಜ್ಯಾದ್ಯಂತ ಗ್ರಾಮ ಲೆಕ್ಕಿಗರು ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ದಾರೆ. ಅನ್ಯ ಇಲಾಖೆಯ ಜವಾಬ್ದಾರಿಗಳನ್ನು ನಮಗೆ ಹೊರಿಸುವುದನ್ನು ಬಿಟ್ಟು ಜೊತೆಗೆ ಮೂಲ ಸೌಕರ್ಯಗಳನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮಗೆ ಕಚೇರಿಯಿಂದ ಸರ್ಕಾರದಿಂದ ಒಂದು ಪೆನ್ನನ್ನು ಕೂಡ ನಾವು ಪಡೆದಿರುವಂಥ ನಿದರ್ಶನಗಳು ನನ್ನ ಸರ್ವಿಸ್ನಲ್ಲಿಲ್ಲ. ಇವತ್ತು ರೈತರು ನಮ್ಮನ್ನ ಹುಡ್ಕ ಬರಬೇಕು ಅಂದರೆ ತಾಲೂಕು ಆಫೀಸ್ ಹತ್ರನೋ ಅಥವಾ ಇನ್ನೆಲ್ಲೋ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಕೆಲಸ ನಿರ್ವಹಿಸಬೇಕಾದಂಥ ಸಂದರ್ಭ ನಮ್ಗೆ ಒದಗಿ ಬಂದೈತೆ. ನಮ್ಮ ಎಲ್ಲ ಸ್ನೇಹಿತರು ಹೇಳ್ದಂಗೆ ನಮಗೆ ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ತಲೆ ಮೇಲೆ ಸೇರಿಲ್ಲ. ಈ ಒತ್ತಡಕ್ಕೆ ಒಳಗಾಗಿ ಸರಿಸುಮಾರು ಒಂದು 20 ಜನ ನಮ್ಮ ಇಡೀ ರಾಜ್ಯಾದ್ಯಂತ ಮೃತಪಟ್ಟಿದ್ದಾರೆ ಸರ್. ನಾವು ಸತ್ತಿರೋದು ಏನಕ್ಕೆ ಅಂತಲೂ ನಮ್ಮನ್ನು ಕೇಳ್ದಲ್ಲ. ಈ ಮಟ್ಟಕ್ಕೆ ನಮ್ಮ ಸರ್ಕಾರ ನಮ್ಮನ್ನು ತೀಕ್ಷ್ಣವಾಗಿ ನಡೆಸ್ಕೊತಾ ಇದೆ ಸರ್. ಗ್ರಾಮ ಮಟ್ಟದಲ್ಲಿ ಎಲ್ಲರ ಸಮಸ್ಯೆಗಳನ್ನ ಕೇಳುವಂತಹ ವಿಲೇಜ್ ಅಕೌಂಟೆಂಟ್ಗಳ ಸಮಸ್ಯೆನೇ ಸರ್ಕಾರ ಕೇಳ್ತಾ ಇಲ್ವಾ ಅಂತ ಅಲ್ಲೆಲ್ಲೋ ಕುಂತ್ಕೊಳ್ತಾರೆ, ಆ ಆ್ಯಪನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಇಂಪ್ಲಿಮೆಂಟ್ ಮಾಡಿದಂಥ ಆ್ಯಪ್ಗೆ ಸಾಧಕ ಬಾಧಕಗಳು ಏನು, ಇದರ ಒಂದು ಆಗು ಹೋಗು ಏನು, ಅದು ಯಾವುದನ್ನು ಪರಿಗಣಿಸ್ತಾ ಇಲ್ಲ. ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಅವರಿಗೆ ನಾವು ಬಾಹ್ಯವಾಗಿ ಈಗ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಸರ್ಕಾರ ನೌಕರ ಸಂಘ ಅವ್ರ ಜೊತೆ ಕೈ ಜೋಡಿಸಿ ಇದಕ್ಕೆ ಪೂರ್ಣ ಬೆಂಬಲ ಕೊಟ್ಟು ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಇಂದಿನಿಂದ ರಾಜ್ಯಾದ್ಯಂತ ಗ್ರಾಮ ಲೆಕ್ಕಿಗರು ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಇಟ್ಟು ಮತ್ತು ಅನ್ಯ ಇಲಾಖೆಯ ಜವಾಬ್ದಾರಿಗಳನ್ನು ನಮಗೆ ಹೊರಿಸುವುದನ್ನು ಬಿಟ್ಟು ಜೊತೆಗೆ ಮೂಲ ಸೌಕರ್ಯಗಳನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಘಟಕದ ವತಿಯಿಂದ ತಾಲೂಕು ಆಫೀಸು ಮುಂಭಾಗದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರ್, ಪ್ರಮುಖವಾಗಿ ಸರ್ಕಾರಕ್ಕೆ, ನಿಮ್ಮ ಇಲಾಖೆಗೆ ನಿಮ್ಮ ಬೇಡಿಕೆ ಏನು ಸರ್? ನಮ್ಮ ಬೇಡಿಕೆ ಏನು ಅಂದರೆ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇದುವರೆಗೂ ನಾವು ಕೇಳಿರೋ ಬಗ್ಗೆ ಅವರು ಗಮನ ಕೊಟ್ಟಿಲ್ಲ. ಏನು ಅಂತಂದರೆ, ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಯಾವುದೇ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ರೂ ಕೂಡ ಮೊಟ್ಟ ಮೊದಲಿಗೆ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಅಧಿಕವಾಗಿ ಕೆಲಸವನ್ನು ಮಾಡುವಂಥವರು ಗ್ರಾಮ ಆಡಳಿತ ಅಧಿಕಾರಿಗಳು. ನಮಗೆ ಇದುವರೆಗೂ ಯಾವುದೇ ಕಚೇರಿ ಇಲ್ಲ, ಒಂದು ಟೇಬಲ್ ಇಲ್ಲ, ಮತ್ತು ನಮಗೆ ಕಚೇರಿಯಿಂದ ಸರ್ಕಾರದಿಂದ ಒಂದು ಪೆನ್ನನ್ನು ಕೂಡ ನಾವು ಪಡೆದಿರುವಂಥ ನಿದರ್ಶನಗಳು ನನ್ನ ಸರ್ವಿಸ್ನಲ್ಲಿಲ್ಲ. ಹಾಗಾಗಿ ಇದೆಲ್ಲವನ್ನು ಅಂತ್ಯಗೊಳಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಾಜ್ಯ ಸಂಘದ ಒಂದು ಮನವಿಗೆ ಮತ್ತು ಎಲ್ಲರ ಒಂದು ತೀರ್ಮಾನದಂತೆ ಇಡೀ ರಾಜ್ಯಾದ್ಯಂತ ಈ ದಿನ ಸರ್ಕಾರದ ಗಮನವನ್ನು ಸೆಳೆದು ನಮ್ಮ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಅತಿ ಬೇಗ ನಮಗೆ ಈಡೇರಿಸ್ಕೊಡ್ಬೇಕು ಅನ್ನೋ ಪ್ರಮುಖ ಬೇಡಿಕೆಗಳೇನು ಅಂತ. ಪ್ರಮುಖ ಬೇಡಿಕೆಗಳು ಈಗೇನು ನಮಗೆ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸಗಳನ್ನ ನಿರ್ವಹಿಸಲು ಸರ್ಕಾರ ಒಂದು ಆ್ಯಪ್ಗಳನ್ನ ಬಿಡುಗಡೆ ಮಾಡ್ತಾಯಿದೆ. ಆ್ಯಪ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅದಕ್ಕೆ ತಕ್ಕಂಥ ಯಾವುದೇ ಒಂದು ಸಲಕರಣೆ ಆಗ್ಬೋದು, ಮೊಬೈಲ್ ಆಗ್ಬೋದು. ಮೊಬೈಲಲ್ಲಿ ಅವರು ಬಿಟ್ಟು ಬರುವಂಥ 21 ನಾವು ಏನು ಈಗ ಪ್ರಕಟಣೆಯಲ್ಲಿ ಇದು ಮಾಡಿದ್ದೀವಿ, 21 ಆ್ಯಪ್ ಇದೆ. ಈ 21 ಆ್ಯಪನ್ನು ನಾವು ಏಕಕಾಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಮೊಬೈಲ್ನಲ್ಲಿ. ಆದ್ದರಿಂದ ನಮಗೆ ಅದಕ್ಕೆ ತಕ್ಕಂಥ ಇಂಟರ್ನೆಟ್ಟು ಸೌಲಭ್ಯ ಬೇಕು, ಅದಕ್ಕೆ ಒಂದು ಟ್ಯಾಬ್ ಬೇಕು, ಕಂಪ್ಯೂಟರ್ ಬೇಕು, ಕಚೇರಿ ಬೇಕು, ನಮಗೆ ಅದಕ್ಕೆ ಒಂದು ಏನು ನಮ್ಮ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಕಚೇರಿಗಳು ಬೇಕು ಅಂತ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಈ ದಿನ ಇಡೀ ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಒಂದು ಕಪ್ಪು ಬಟ್ಟೆ ಧರಿಸಿ ಮೌನವಾಗಿ ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಇದಾದ ನಂತರ ನಾಳೆ ಜಿಲ್ಲಾ ಕೇಂದ್ರದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಇವತ್ತೇನು ಮಾಡ್ತಿದ್ದೀವಿ ಇದೇ ಮಾದರಿಯಲ್ಲಿ ನಾಳೆನೂ ಮಾಡ್ತೀವಿ. ನಾಳೆ ಆದ ನಂತರ ನಮಗೆ ಸರ್ಕಾರ ಸ್ಪಂದಿಸಲಿಲ್ಲ ಅಂತ ಪಕ್ಷದಲ್ಲಿ ಮುಂದುವರೆದು ನಮ್ಮ ರಾಜ್ಯ ಸಂಘ ಏನು ನಿರ್ದೇಶನವನ್ನು ನೀಡುತ್ತೆ, ಅನಿರ್ದಿಷ್ಟಾವಧಿವರೆಗೆ ಮುಷ್ಕರವನ್ನು ಮಾಡಬೇಕು ಅನ್ನೋದನ್ನ ಆ ಪ್ರಕಾರವಾಗಿ ನಮ್ಮ ರಾಜ್ಯ ಸಂಘದ ಒಂದು ನಿರ್ದೇಶನದಂತೆ ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ನಾನು ಈ ಹಿಂದೆ ನಿಮ್ಮ ಇಲಾಖೆಗೆ ಲಿಖಿತವಾಗಿ ಏನಾದರೂ ಇದರ ಮನವಿ ಕೊಟ್ಟಿದ್ರಾ, ಈ ಥರ ಸಮಸ್ಯೆಗಳಿದೆ ಬಗೆಹರಿಸಿ ಅಂತ? ಅದಕ್ಕೆ ಕ್ರಮ ಕೈಗೊಂಡಿಲ್ವಾ ಹೇಗೆ ಅಂತ? ನಾವು ಹಲವಾರು ಬಾರಿ ನೀಡಿದ್ದೀವಿ. ಮತ್ತು ಈ ಮುಷ್ಕರವನ್ನು ನಡೆಯೋಕ್ಕೆ ಮುಂಚೆ ಒಂದು 3 ದಿನ ಮುಂಚಿತವಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಸರ್ಕಾರದ ಹಂತದಲ್ಲಿ ಮೊನ್ನೆ ಮಾತುಕತೆಯೂ ಆಗಿದೆ. ಯಾವುದೇ ನಮ್ಮ ಸಕಾರಾತ್ಮಕವಾದ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಒಪ್ಪದೇ ಇರುವ ಕಾರಣದಿಂದ ನಾವು ಈ ದಿನ ಮುಷ್ಕರವನ್ನು ಮಾಡಲೇಬೇಕು ಅನಿವಾರ್ಯವಾಗಿ ಅಂದ್ಕೊಂಡು ಈ ದಿನ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಸರ್.
ಮತ್ತು ಈಗ ವಾರಾಂತ್ಯಗಳಲ್ಲೂ ಕೂಡ ಬೇರೆ ಬೇರೆ ದಿನಗಳಲ್ಲಿ ಭಾನುವಾರವೂ ಕೂಡ ಕೆಲಸ ಮಾಡಿಸ್ತಾರೆ ಅನ್ನೋದು ಆರೋಪ ಕೇಳಿಬರ್ತಿದೆ, ಏನಿದು? ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಅಂತೇಳಿ ನಮಗೆ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ. ನಾವು ಕೆಲಸ ಮಾಡಲ್ಲ ಅಂತಲ್ಲ, ನಾವು ಯಾವುದೇ ಥರ ಸರ್ಕಾರ ಕೊಡೋ ಅಂಥ ಜಾರಿಗೆ ಥರ ಅಂತ ಎಲ್ಲ ಥರ ಕೆಲಸಗಳನ್ನ ನಾವು ಮಾಡ್ತೀವಿ. ಆದರೆ ನಮಗೆ ಕಾಲಾವಕಾಶ ಕೊಡಬೇಕು. ಯಾವುದೇ ವರ್ಕ್ ಮಾಡಬೇಕು ಅಂದರೂ ಕಾಲಾವಕಾಶ ಕೊಡಬೇಕು. ಮತ್ತು ರಜಾ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಕೆಲಸ ಮಾಡಲ್ಲ. ಯಾಕೆ ಅಂತಂದರೆ ನಮಗೆ ಮೂಲಭೂತ ಸೌಕರ್ಯಗಳಾದಂಥ ಕಚೇರಿ ಮತ್ತು ಆಫೀಸ್ ಸೆಟಪ್ಪು ಈಗಾಗಲೇ ಯಾವುದೇ ಥರ ಒಂದು ಆಫೀಸ್ ಸೆಟಪ್ ನಮಗಿಲ್ಲ. ಇವತ್ತು ರೈತರು ನಮ್ಮನ್ನ ಹುಡ್ಕ ಬರಬೇಕು ಅಂದರೆ ತಾಲೂಕು ಆಫೀಸ್ ಹತ್ರನೋ ಅಥವಾ ಇನ್ನೆಲ್ಲೋ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಕೆಲಸ ನಿರ್ವಹಿಸಬೇಕಾದಂಥ ಸಂದರ್ಭ ನಮ್ಗೆ ಒದಗಿ ಬಂದೈತೆ. ಆದ ಕಾರಣ ನಾವು ಸರ್ಕಾರಕ್ಕೆ ನಾವು ಮಗದೊಮ್ಮೆ ನಾವು ಬೇಡಿಕೆ ಇಡ್ತಾ ಇರೋದು ಏನಂದರೆ, ನಮಗೆ ಮೂಲಭೂತ ಸೌಕರ್ಯಗಳಾದಂಥ ಕಚೇರಿ ಮತ್ತು ಆಫೀಸ್ ಸೆಟಪ್ನ ಮಾಡಿಕೊಡಿ, ನಾವು ಗ್ರಾಮಗಳಲ್ಲಿ ಕರ್ತವ್ಯ ನಿರ್ವಹಿಸ್ತೀವಿ. ರೈತರಿಗೆ ಸಕಾಲದಲ್ಲಿ ಎಲ್ಲ ಥರ ಅನುಕೂಲಗಳಾಗೋ ರೀತಿ ನಾವು ದಯಮಾಡಿ ಏನು ಇದೇನಿದೆ ನಮ್ಮ ಬೇಡಿಕೆಗಳೇನಿದೆ ಅದು ಈಡೇರಿಸಬೇಕು ಅಂತ ನಾವು ಕೇಳ್ಕೊತೀವಿ ಈ ಮೂಲಕ. ಹಾಗೆ ಇದು ನಾವೇನು ಕೇಳ್ತಾ ಇರೋಂಥ ಮಾದರಿ ಕೇರಳ ಮಾದರಿಲಿ ಸಹ ಇದೆ. ಕೇರಳದಲ್ಲಿ ಏನಾಗಿದೆ ಅಂದರೆ ಈ ಆಫೀಸ್ ಸ್ಮಾರ್ಟ್ ಆಫೀಸ್ ಅಂತೇಳಿ ಮಾಡಿದ್ದಾರೆ. ಅಲ್ಲಿ ಸ್ಮಾರ್ಟ್ ಆಫೀಸಲ್ಲಿ ಏನಾಗಿದೆ ಅಂತಂದರೆ ವಿಲೇಜ್ ಅಕೌಂಟೆಂಟು ಮತ್ತು ಅವರ ಅಸಿಸ್ಟೆಂಟು ಮತ್ತು ಕಚೇರಿ ಒಳಗಡೆ ರೆಕಾರ್ಡ್ ರೂಮು ಪಹಣಿ ಕೊಡೋ ಅಂಥದ್ದು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಆಗ್ತಾಯಿದೆ. ಯಾವೊಬ್ಬ ರೈತ ಸಹ ತಾಲೂಕು ಕಚೇರಿಗೆ ಪ್ರತಿದಿನ ಹುಡ್ಕೊ ಬರೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮ ಏನು ಆಫೀಸ್ ಸೆಟಪ್ ಇದೆ ನಮಗೆ ಏನು ಕೇರಳ ಮಾದರಿಲಿ ಮಾಡಿಕೊಡಿ ಅನ್ನೋದು ಸಹ ನಮ್ಮದು ಒಂದು ಬೇಡಿಕೆ. ಯಾಕೆ ಅಂತಂದರೆ ಕೃಷಿ ಇಲಾಖೆಯ ಅದ್ರ ಕೆಲಸಗಳು ಕೂಡ ನಿರ್ವಹಣೆ ಮಾಡಬೇಕು, ತೋಟಗಾರಿಕೆ ಇಲಾಖೆದು ಕೂಡ ಆ್ಯಪ್ಗಳ ಮುಖಾಂತರ ನಿರ್ವಹಣೆ ಮಾಡಬೇಕು ಅನ್ನೋದಿದೆ. ಅದರಿಂದ ಏನೆಲ್ಲ ಒತ್ತಡ ಆಗ್ತಿದೆ ಹೇಗೆ ಅಂತ? ಖಂಡಿತವಾಗ್ಲೂ ಬೆಳೆ ಸಮೀಕ್ಷೆ ಮಾಡೋ ಅಂಥದ್ದು ಮತ್ತು ಈ ಥರ RTC ತಿದ್ದುಪಡಿ ಮಾಡೋ ಅಂಥದ್ದು ಹಲವಾರು ಕೆಲಸ ಕಾರ್ಯಗಳು ನಮ್ಮಲ್ಲಿದೆ. ಹಾಗಾಗಿ ಈಗ ಯಾಕಂದರೆ ಕೃಷಿ ಇಲಾಖೆ ಒಳಗಡೆ ಅಲ್ಲೂ ಸ್ಟಾಫ್ ಇಲ್ಲದೆ ಇರೋದ್ರಿಂದ ಕೆಲವೊಂದು ಮೇಂಟನ್ನ ನಾವೇ ಮಾಡಬೇಕಾಗುತ್ತೆ ಕ್ರಾಪ್ ಸರ್ವೆಗೆ ಸಂಬಂಧಪಟ್ಟಾಗೆ. ಹಾಗಾಗಿ ನಮ್ಮದು ಬೇಡಿಕೆ ಏನಂತಂದರೆ, ರೈತರಿಗೆ ಅನುಕೂಲವಾಗೋ ಥರ ಪ್ರತಿದಿನ ತಾಲೂಕು ಕಚೇರಿಗೆ ಅವರು ಅಲ್ದಾಡೋ ಅಂಥ ಪರಿಸ್ಥಿತಿ ಬೇಡ. ನಮಗೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಥರ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಲ್ಲಿ ನಾವು ಕಚೇರಿಯಲ್ಲಿ ಅಲ್ಲೇ ರೈತರಿಗೆ ನಮ್ಮ ವ್ಯಾಪ್ತಿ ಒಳಗಡೆ ನಾವು ರೈತರಿಗೆ ಅಲ್ಲೇ ಅನುಕೂಲ ಮಾಡಿಕೊಡ್ತೀವಿ ಅನ್ನೋದು ನಮ್ಮ ಬೇಡಿಕೆ. ಸರ್, ಅದೇ ನಮ್ಮ ಈಗೇನು ನಾವು ಗ್ರಾಮ ಲೆಕ್ಕಾಧಿಕಾರಿಗಳು ಎದುರಿಸ್ತಾ ಇದ್ದೀವಿ ಕಷ್ಟನ, ಆ ಕಷ್ಟ ಆದಷ್ಟು ಬೇಗ ಶೀಘ್ರದಲ್ಲಿ ನಾವು ಹಲವಾರು ಬಾರಿ ಮನವಿ ಕೊಟ್ಟು ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೀವಿ ನಮ್ಮ ಮೇಲಧಿಕಾರಿಗಳಿಗೆ. ಇದುವರೆಗೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ನಮ್ಮ ಎಲ್ಲ ಸ್ನೇಹಿತರು ಹೇಳ್ದಂಗೆ ನಮಗೆ ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ತಲೆ ಮೇಲೆ ಸೂರಿಲ್ಲ. ಅದೇ ರೀತಿ ಕೆಲಸ ಮಾಡ್ತಿದ್ವಿ ಸರ್. ನಮ್ಮ ಏನು VAಗಳು ನಮ್ಮ ಪೋಸ್ಟ್ ಕ್ರಿಯೇಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ ನಮ್ಮ ವಿಲೇಜ್ ಅಕೌಂಟೆಂಟ್ ಮೇಲೆ ಯಾವುದೇ ಥರದ ಗಮನ ಹರಿಸ್ತಿಲ್ಲ ಸರ್. ಬರೀ ಕೆಲಸಗಳನ್ನ ಏರ್ತಿದ್ದಾರೆ ಹೊರತು ಅವ್ರಿಗೆ ಏನು ಸೌಲಭ್ಯ ಕೊಟ್ಟು ಕೆಲಸ ತೊಗೋಬೇಕು ಅನ್ನೋದನ್ನು ಮನಗಂಡು ಅವರು ಆ ರೀತಿ ಕೆಲಸ ತೊಗೊಳ್ತಿಲ್ಲ ನಮ್ಮ ಹತ್ರ. ಈಗ ನಮಗೆ ಆ್ಯಪ್ಗಳನ್ನ ಬಿಡ್ತಾರೆ. ಆ್ಯಪ್ಗಳು ಬಿಟ್ಟತಕ್ಕಂತೆ ಫಸ್ಟು ಆ್ಯಪ್ಗಳು ಬಿಡೋ ಮುಂಚೆ ಅವರಿಗೆ ಮೊಬೈಲ್ ಕೊಟ್ಟಿದ್ದೀವ, ಇಂಟರ್ನೆಟ್ ಸೌಲಭ್ಯ ಕೊಟ್ಟಿದ್ದೀವ, ಅವ್ರಿಗೆ ಏ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಅವ್ರು ಮನಗಂಡದೆ ಏಕಕಾಲದಲ್ಲಿ ಆ್ಯಪ್ ಕೊಡ್ತಾರೆ. ಅಧಿಕಾರಿಗಳ ಮೇಲೆ, ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ, ತಹಶೀಲ್ದಾರ್ಗಳ ಮೇಲೆ ಹೇಳ್ತಾರೆ. ಅವರು ನಮ್ಮ ಮೇಲೆ ಅಧಿಕವಾಗಿ ನಮ್ಮ ಕೆಲಸ ತಗೊಳ್ಳಿಕ್ಕೋಸ್ಕರ ಒತ್ತಡ ಏರಿ ನಮ್ಮನ್ನು ಒಂಥರ ಈಗ ಸಾಧಾರಣವಾಗಿ ಈಗ ಒಂದು 2 ವರ್ಷದಿಂದ ಈ ಒತ್ತಡಕ್ಕೆ ಒಳಗಾಗಿ ಸರಿಸುಮಾರು ಒಂದು 20 ಜನ ನಮ್ಮ ಇಡೀ ರಾಜ್ಯಾದ್ಯಂತ ಮೃತಪಟ್ಟಿದ್ದಾರೆ ಸರ್. ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ. ರಾತ್ರಿ ಕೂಡ ನಮ್ಮ ಸ್ನೇಹಿತರೊಬ್ಬರು ಪುತ್ತೂರಿನಲ್ಲಿ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ. ಇಂಥ ಅನಾಹುತಗಳಾಗ್ತಿದೆ. ಆದರೂ ಕೂಡ ನಮ್ಮ ಸಾವಿಗೆ ಎಲ್ಲೂ ಕೂಡ ರಾಜ್ಯ ಸರ್ಕಾರ ಮನ್ನಣೆ ಕೊಡ್ತಿಲ್ಲ. ನಾವು ಸತ್ತಿರೋದು ಏನಕ್ಕೆ ಅಂತಲೂ ನಮ್ಮನ್ನು ಕೇಳ್ತಿಲ್ಲ. ಈ ಮಟ್ಟಕ್ಕೆ ನಮ್ಮ ಸರ್ಕಾರ ನಮ್ಮನ್ನು ತೀಕ್ಷ್ಣವಾಗಿ ನಡೆಸ್ಕೊತಾ ಇದೆ ಸರ್. ಅಲ್ಲ, ಈಗ ಗ್ರಾಮ ಮಟ್ಟದಲ್ಲಿ ಎಲ್ಲರ ಸಮಸ್ಯೆಗಳನ್ನ ಕೇಳುವಂತಹ ವಿಲೇಜ್ ಅಕೌಂಟೆಂಟ್ಗಳ ಸಮಸ್ಯೆನೇ ಸರ್ಕಾರ ಕೇಳ್ತಾ ಇಲ್ವಾ ಅಂತ? ಖಂಡಿತವಾಗೂ ಕೇಳ್ತಾ ಇಲ್ಲ ಸರ್. ನಮಗೆ ಸಮಸ್ಯೆಗಳೇ ಇಲ್ಲ ಅನ್ನೋ ಮಟ್ಟದಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಏನಕ್ಕೆ ಅಂದರೆ, ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕಾಲಾವಕಾಶ ಬೇಕು ಸರ್. ಒಂದು ಕೆಲಸವನ್ನು ಮಾಡಿ ನಾವು ಹಲವಾರು ಸಭೆಗಳಲ್ಲಿ ಮಾನ್ಯ ಕಂದಾಯ ಸಚಿವರು ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಭೆ ಮಾಡಿದಾಗಲೂ ಕೂಡ ನಾವು ಅವ್ರಿಗೆ ಮೌಖಿಕವಾಗಿ ವರದಿ ಮಾಡ್ಕೊಂಡಿದ್ದೇವೆ ಮತ್ತು ಲಿಖಿತವಾಗಿ ನಾವು ಮನವಿ ಸಲ್ಲಿಸಿದ್ದೇವೆ ಸರ್. ಈ ಥರ ಸಮಸ್ಯೆ ಇದೆ. ಅವರು ಏನಕ್ಕೆ ಗೊತ್ತಾಯ್ತಾ ಇಲ್ಲ, ತಳಮಟ್ಟದಲ್ಲಿ ಈ ಯಾವುದಾದ್ರೂ ಒಂದು ಆ್ಯಪನ್ನು ಈ ಕೆಲಸವನ್ನು ಮಾಡಬೇಕು ಅಂದಾಗ ಅದಕ್ಕೆ ಕಾಲಾವಕಾಶ ಏನು ಬೇಕು, ಅದಕ್ಕೆ ಮ್ಯಾನ್ ಪವರ್ ಎಷ್ಟು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಲ್ಲೆಲ್ಲೋ ಕುಂತ್ಕೊಳ್ತಾರೆ, ಆ ಆ್ಯಪನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಇಂಪ್ಲಿಮೆಂಟ್ ಮಾಡಿದಂಥ ಆ್ಯಪ್ಗೆ ಸಾಧಕ ಬಾಧಕಗಳು ಏನು, ಇದರ ಒಂದು ಆಗು ಹೋಗು ಏನು, ಅದು ಯಾವುದನ್ನು ಪರಿಗಣಿಸ್ತಾ ಇಲ್ಲ. ಸುಮ್ಮನೆ ಎಲ್ಲ ಅಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ, ಇಲ್ಲಿ ಅದು ಕಾರ್ಯ ನಡೆಯಲ್ಲ, ನಮ್ಮ ಮೇಲೆ ಒತ್ತಡ ಇರ್ತಾರೆ. ಆ ಒತ್ತಡಕ್ಕೆ ಒಳಗಾಗಿ ನಾವು ಮಾನಸಿಕವಾಗಿ ಕುಬ್ಜರಾಗಿದ್ದೀವಿ. ಮತ್ತು ಈ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂದಾಗ ಏನಾಯ್ತೈತೆ, ನಮ್ಮ ಇಲಾಖೆಯಲ್ಲಿ ನೌಕರರಿಗೆ ಸಾಂಸಾರಿಕವಾಗಿ ಹಲವು ಗೊಂದಲಗಳು ಮತ್ತು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತಾಯಿದೆ.
ದಯಮಾಡಿ ಇವೆಲ್ಲವನ್ನು ಮನಗಂಡು ನಮ್ಮನ್ನು ಮನುಷ್ಯರ ಥರ ಕಾಣಿ. ನಾವು ಇಷ್ಟೊಂದು ದುಡಿತಾ ಇದ್ದೀವಿ, ಬೇರೆ ಇಲಾಖೆಗಳಿಗೆ ಹೋಲಿಸ್ಕೊಂಡ್ರೆ ಈಗ ಮಾತೃ ಇಲಾಖೆ ಅಂತ ಹೇಳ್ತಾರೆ ಸರ್. ಮಾತೃ ಇಲಾಖೆಗೆ ನಾವು ತಲೆ ಬಾಗ್ತೀವಿ. ನಾವು ಈ ಇಲಾಖೆಗೆ ಬಂದಿರೋದು ನಮ್ಮ ಅದೃಷ್ಟ ಅಂತ ನಾವು ಕೆಲಸ ಮಾಡ್ತೀವಿ. ಸಾರ್ವಜನಿಕರಿಗೆ ಹತ್ತಿರವಾಗಿ ಏನಾದ್ರು ಸೇವೆಯನ್ನು, ಸರ್ಕಾರದ ಸೇವೆಯನ್ನು ತಲುಪಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನ ತರ್ತಾಯಿದ್ದೀವಿ ಅಂದರೆ ಪ್ರಪ್ರಥಮವಾಗಿ ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಗೆ ಬರಬೇಕು ಸರ್. ಅದು ಏನೇ ಕ್ರೆಡಿಟ್ ಬಂದರೂ ಕಂದಾಯ ಇಲಾಖೆಗೆ. ನೀವೆಲ್ಲ ಸ್ಕೀಮ್ಗಳನ್ನೂ ಒಂದು ಕಡೆಯಿಂದ ನೋಡ್ಕೊಬನ್ನಿ. ನೀವು ಜನಗಳಿಗೆ ಹತ್ತಿರವಾಗಿ ಸರ್ಕಾರದ ಸ್ಕೀಮ್ಗಳನ್ನ ತಲುಪಿಸೋಕ್ಕೆ ಕೆಲಸ ಮಾಡ್ತಿರೋರು ಯಾರು? ಕಂದಾಯ ಇಲಾಖೆ. ಆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ತಳಮಟ್ಟದಲ್ಲಿ ನಾವು ಸೇವೆಯನ್ನು ಸಲ್ಲಿಸಿ ನಾವು ಮಾಡ್ತಾಯಿದ್ದೀವಿ ಸರ್ ಕೆಲಸವನ್ನು. ಅದಕ್ಕೆ ಇವಾಗಲಾದರೂ ನಮ್ಮ ಕಷ್ಟವನ್ನು ನೀವು ಅರಿತು ದಯಮಾಡಿ ನಮಗೆ ಮೂಲಭೂತ ಸೌಲಭ್ಯಗಳು ಮತ್ತು ಕೆಲಸಗಳನ್ನು ಮಾಡೋಕ್ಕೆ ಒಂದು ಕಾಲವನ್ನು ನಿಗದಿಪಡಿಸಿ ದಯಮಾಡಿ. ನಮಗೆ ಜಾಬ್ ಚಾರ್ಟು ಈ ಥರ ಎಲ್ಲ ಒಂದು ಸೌಲಭ್ಯಗಳನ್ನ ಕೊಡಿ ಅಂತ ಈ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ ಸರ್. ಮೈಸೂರು ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘದ ವತಿಯಿಂದ ನಮ್ಮ ಗ್ರಾಮ ಲೆಕ್ಕಿಗರ ಬೇಡಿಕೆಗಳೇನಿದೆ ಅವೆಲ್ಲ ಜಿನಿಯನ್ನಾಗಿರೋದ್ರಿಂದ ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಅವರಿಗೆ ನಾವು ಬಾಹ್ಯವಾಗಿ ಈಗ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇದು ಹೀಗೆ ಮುಂದುವರೆದು ಅವರ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಾವು ಕೂಡ ಇವ್ರ ಜೊತೆ ಕೈ ಜೋಡಿಸಿ ಈ ಮುಷ್ಕರದಲ್ಲಿ ಮುಂದೆ ಭಾಗಿಯಾಗಬೇಕಾಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮ ಲೆಕ್ಕಿಗರ ಬೇಡಿಕೆಗಳು ಏನೇನಿದೆ ಅವೆಲ್ಲ ನೈಜವಾಗಿರೋದ್ರಿಂದ ಅದನ್ನು ಈಡೇರಿಸ್ಕೊಡ್ಬೇಕು ಅಂತ ನಮ್ಮ ಎಲ್ಲ ಸಂಘದ ಪರವಾಗಿ ನಾನು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ನಮ್ಮೆಲ್ಲ ಏನು ನನ್ನ ಸ್ನೇಹಿತರುಗಳು, ನನ್ನ ಸಹೋದರಗಳೆಲ್ಲರೂ ಕೂಡ ಈಗ ಗ್ರಾಮಾಧಿಕಾರಿಗಳ ಸಂಘದಿಂದ ಒಂದು ಈ ದಿನ ಅವರ ಅತ್ಯುತ್ತಮವಾದ ಏನೋ ಅವರ ಉಪಯುಕ್ತವಾದ ಬೇಡಿಕೆಗಳಿದೆ. ಅವೆಲ್ಲ ಬೇಡಿಕೆಗಳು ಕೂಡ ನಾವೆಲ್ಲರೂ ಕೂಡ ಈಗಾಗಲೇ ಬಾಲ್ಯ ಬೆಂಬಲ ಸೂಚಿಸಿದ್ದೇವೆ ದೂರವಾಣಿ ಮುಖಾಂತರ, ಹಾಗೂ ಈ ಒಂದು ಸಭೆ ಹತ್ರ ಕೂಡ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಸೂಕ್ತವಾದ ಅವರ ಬೇಡಿಕೆಗಳು ಸೂಕ್ತವಾಗಿದೆ, ಜೊತೆಗೆ ನ್ಯಾಯಬದ್ಧವಾಗಿದೆ. ಅವರೆಲ್ಲ ಬೇಡಿಕೆಗಳು ಸರ್ಕಾರ ತಕ್ಷಣವೇ ಗಮನಿಸಿ ಈಡೇರಿಸಿದ ಪಕ್ಷದಲ್ಲಿ ನಾವೆಲ್ಲ ಸರ್ಕಾರ ನೌಕರ ಸಂಘ ಅವ್ರ ಜೊತೆ ಕೈ ಜೋಡಿಸಿ ಇದಕ್ಕೆ ಪೂರ್ಣ ಬೆಂಬಲ ಕೊಟ್ಟು ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಗ್ರಾಮ ಲೆಕ್ಕಾಧಿಕಾರಿಗಳ ಮುಖ್ಯವಾದಂತಹ ಬೇಡಿಕೆಗಳು. ಅಂದರೆ ನಮಗೆ ಸೂಕ್ತವಾದಂತಹ ಕೆಲಸ ಮಾಡಲಿಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿ, ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಕಲ್ಪಿಸಿ. ಬೇರೆ ಒಬ್ಬರು ಹೇಳಿದ್ರು ನಮಗೆ ಸೂರಿಲ್ಲ, ಕೆಲಸ ಮಾಡಲಿಕ್ಕೆ ಹಳ್ಳಿಕಟ್ಟೆಗಳ ಮುಂದೆ ಕುಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮ ಮಟ್ಟದಲ್ಲಿ ಪ್ರತಿಯೊಬ್ಬರ ಅಂದರೆ ಮುಖ್ಯವಾಗಿ ರೈತರ ಸೇರಿ ಎಲ್ಲರ ಸೌಲಭ್ಯಗಳನ್ನು, ಎಲ್ಲರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಹೆಚ್ಚಿನ ಒತ್ತಡ ಇದೆ. ಇದನ್ನು ಬಗೆಹರಿಸಿ ಅಂತೇಳಿ ಅವರು ಮತ್ತೆ ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಬಾರಿ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ರು, ಅದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂಡ ಕೈಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿಬಿಸರ್ಗುರು, ಇಂಡಿಯನ್ ಟಿವಿ, ಮೈಸೂರು.